Oh
ಏನು ಮಾಡುವುದಿಲ್ಲ ಅಲ್ಲ. ಇಷ್ಟು ಹೆದರುವುದಕ್ಕೆ ಕಾರಣ ಏನು ಅಂತ ಬೇಕಲ್ಲ. ನನ್ನನ್ನು ನೋಡಿದ್ರೆ ನಿಮಗೆ ರಕ್ತಸ್ರಾವದಲ್ಲಿ ಕಾಣುತ್ತದ? ನನಗೆ ಗೊತ್ತುಂಟು, ದಿನಕ್ಕೊಂದು ವೇಷ ಮಾಡ್ಕೊಂಡು ಬರ್ತಾನೆ. ಹೌದು, ನಾನು ಸಾತ್ವಿಕ ರಕ್ಕಸ. ಅರ್ಥ ಆಯ್ತು. ಯಾರಿಗೆ ಗಜಕರ್ಣನು ಅಟ್ಟುತ್ತಾ ಇಲ್ಲಿಯವರೆಗೆ ಬಂದು ಆತನನ್ನು ಕೊಂದವನು ನಾನು. ನೀವು ಆ ಗಜಕರ್ಣನನ್ನು ಕೊಂದವನು. ಸುಳ್ಳು ಹೇಳ್ಬೇಡಿ ನೀವು. ನಂಬುಬೇಕಂತ ನಂಬಿಕೆ ಬೇಕಿದ್ರೆ ಈ ಬೇಡ ತುದಿಯನ್ನು ನೋಡಂತೆ. ಬೇಡ, ನಾನು ಸುಳ್ಳು ಹೇಳುವವನಲ್ಲ. ಅದು ದೂರದಲ್ಲಿ ಪರ್ವತದ ರಾಶಿ ಹಾಗೆ ಕಾಣಿಸ್ತಾ ಇದೆಯಲ್ಲ, ಅದು ನಿನ್ನೆ ಇರಲಿಲ್ಲ, ಇವತ್ತು ಉಂಟು ಅಂತಾದ್ರೆ ಏನದು? ಅದು ಆ ಗಜಕರ್ಣನ ಶವ. ಹೌದು, ಆತ ಸತ್ತು ಬಿದ್ದಾಗಿದೆ. ನಾನೇ ಕೊಂದದ್ದು. ನೀವೇ ಕೊಂದದ್ದ? ನಾನೇ ಕೊಂದದ್ದು. ನಿಜವಾಯ್ತು? ಇದು ನನಗೆ ಹೊಸ ಪುರ.
ಜಯ ಸೌಜನ್ಯ ಸಾಯಸ ಸೂರ್ಯ ಸಮಭಗೆ ಈತ ಯಾರು ಈತ ಯಾರು ಯಾರಂದರೇವ ಕಾಮದ ಮನದೊಳಗೆ ಮುಳುಗಲು ಸಖಿಯರ ವ್ಯಾಪವನ್ನು ಹಿಂದಕ್ಕೆ ನಂಬಿಗೆಯು ಮೂಡಿದು ನಂಬಿಗೆಯು ಮೂಡಿತು 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 ಯಾರು ಮತ್ತೇನಲ್ಲ, ಏನು ಅವನನ್ನು ಕೊಂದದ್ದು ನಾಳೆ ಮಾತಿನಲ್ಲಿ ನಂಬಿಕೆ ಬಂತು. ನಂಬಿಕೆ ಬಂತಲ್ಲ, ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಹೇಳು. ಮತ್ತೇನಲ್ಲ, ಏನು ಸದಾ ಕಾಲ ಆ ಪರಮೇಶ್ವರನನ್ನು ಧ್ಯಾನಿಸುವವರು ದೃಢನಾಗಿರುವಂತ ಗಜಕಣನನ್ನು ಕೊಂದುಕೊಡಬೇಕು ದೇವರೇ ಎನ್ನುವುದಾಗಿ ನನಗೀಗ ಅನಿಸುವುದು. ಏನು ಆ ಪರಮೇಶ್ವರನ ನುಮ್ಮ ರೂಪದಲ್ಲಿ ಇಲ್ಲಿವರೆಗಾಗಿ ಬಂದು ದೃಢನನ್ನ ಕೊಂದುಕೊಳ್ಳದ್ದು ಎನ್ನುವ ಹಾಗೆ. ಓಹೋ ಹೌದು, ಹ. ಇದು ಯಾವ
ಅಂತ ಗೊತ್ತಾಯ್ತು ನಿಮ್ಗೆ? ಯಾವ ಲೋಕ? ನನಗೆ ಹೊಸತ್ತು ಈ ಲೋಕ. ಹಾ, ಹೊಸ ಲೋಕ ಇದು. ಹೌದು, ಇದು ಉರಗ ಲೋಕ. ಜಗಲೋಕ. ಹಾ, ನಾನು ನಾಗಕನ್ನಿಕೆ, ಹೆಸರು ವತ್ಸಲ ಎನ್ನುವುದಾಗಿ ಓಹೋ. ಇಲ್ಲಿ ಆಳುವಂತ ಅಧಿಕಾರಿ ನಾಗರಾಜ, ಅವನಿಗೆ ಮಗಳು ನಾನು. ಆದ್ರೆ ಏನು ಹೌದು, ಏನು ನಿಮ್ಮನ್ನು ನೋಡಿದ್ರೆ ಅನುಮಾನ ಆಗುದು ನನಗೆ. ಅನುಮಾನ ಏನು ಪುನಃ? ಹೌದು, ಏನು ಅನುಮಾನ? ಯಾಕೆ ಈ ಪ್ರದೇಶದವರ ಹಾಗೆ ನೀವು ಕಾಣಿಸ್ತಾ ಇಲ್ಲ. ನಿಮ್ಮನ್ನು ನೋಡಿದ್ರೆ ನಾಗಲೋಕದವ್ರು ನೀವಲ್ಲ ಅಂತ ಹೇಳುದು ಗೊತ್ತಾಯ್ತು. ಖಂಡಿತ. ಯಾಕೆ ನಮಗೆ ಮೇಲೊಂದು ಆಕೃತಿ ಕೆಳಗೊಂದು ಆಕೃತಿ, ಆದ್ರೆ ನಿಮ್ಗಾಗಲ್ಲ, ಮೇಲಿನ ಕೆಳಗೆ ಒಂದೇ ಆಕೃತಿ. ಹೌದು. ಹಾಗಿದ್ರೆ ನೀವು ನಾಗಲೋಕದವರಲ್ಲ ಎನ್ನುವುದು ಸ್ಪಷ್ಟ ಆಯ್ತು. ಹಾಗಿದ್ರೆ ನೀವೆಲ್ಲಿಂದ ಬಂದವರು, ಯಾಕಾಗಿ ಬಂದವರು, ಎಲ್ಲಿಗೆ ಹೋಗುವವರು, ಸರ್ವ ವಿಚಾರವನ್ನು ಹೇಳಿದ್ರೆ ಕೇಳುವಂತದ್ದವಕ್ಕ. ಓ ಉರಗನೇ. ಉರಗ ಹಾಗಿದ್ರೆ ನೀವ್ಯಾರು, ಎಲ್ಲಿಂದ ಬಂದವರು ಎನ್ನುವಂತ ಕೇಳುವಂತ ಅಥವಾ ಹೇಳಬೇಕು ಅಂತ ಖಂಡಿತವಾಗಿ ಹೇಳುತ್ತೇನೆ. ಹೇಳ್ತೀರಾ? ಖಂಡಿತವಾಗಿ. ಹಾ. ಚಂದ್ರವಂಶ ಕೇಳಿದ್ದೀಯಾ? ಚಂದ್ರವಂಶ ಹ. ಕೇಳಿದ್ದೇನೆ ನಾನು. ಅದರಲ್ಲಿ ಜ್ಯೇಷ್ಠತೆಯನ್ನು ಪಡೆದವರು ಆ ಪಾಂಡವರು. ಹ. ಅದರಲ್ಲಿ ಭೀಮಸೇನ. ಓ, ಭೀಮಸೇನ ನೀವು? ನೀನು ಅವಸರ ಮಾಡಬೇಡ, ನಿನ್ನಲ್ಲಿ ಸುಮಾರಿದೆ ಹೇಳುವುದಕ್ಕೆ. ಹ, ಹ, ಹ. ಭೀಮಸೇನನ ಮಗ ಘಟೋತ್ಕಚ. ಓ, ಅವರ ನೀವು? ಸ್ವಲ್ಪ ಈಗ ನನ್ನ ಪರಿಚಯ ಬರುತ್ತದೆ. ಹೌದಾ? ಘಟೋತ್ಕಚ ಹಾಗೂ ಮೌರ್ವಿಯ ಸಂಜಾತ. ಮೌರ್ವಿ ನಾನು ಹೌದು ಅಲ್ಲ ಅಂತೇಳಿ ಭಾವಿಸಿದೆ ನಾನು. ಮೌರ್ಯ ನಿಜ? ಹಾ. ಹಾ, ಹಾ. ಲೋಕದಲ್ಲಿ ಎಲ್ಲರೂ ನನ್ನನ್ನು ಬರ್ಬರಿಕ ಎಂಬುದಾಗಿ ಕರೆಯುತ್ತಾರೆ. ಬರ್ಬರಿ? ಹೌದು. ಹಾಗಿದ್ರೆ ಅಲ್ಲಿ ಅವರು ಇಲ್ಲಿವರೆಗಾಗಿ ಬಂದದ್ದು ಯಾಕಾಗಿ? ಅವನಿಗೆ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯಮಣಿಗಳಿಂದ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ನೀನು ಹೇಳಿದಂತಹ ಗಜಕರ್ಣ ದಾನವ ಬಂದ. ಆತನನ್ನು ಸಂಹರಿಸುವುದಕ್ಕೋಸ್ಕರ ಅವನ ತೊಂದರೆ ಉಂಟಾ? ಇನ್ನೂ ತೊಂದರೆ ಇತ್ತು. ಆತನನ್ನು ಸಂಹರಿಸುವುದಕ್ಕೆ ಬೇಕಾಗಿ ಅವನ ಬೆನ್ನಟ್ಟಿ ಇಲ್ಲಿಯವರೆಗೆ ನಾನು ಬರಬೇಕಾಯಿತು. ಓಹೋ. ಇಲ್ಲಿಗೆ ಬಂದು ಆತನನ್ನು ಕೊಂದು ಕರುಳನ್ನು ಬಗೆದವನು ನಾನಿದ್ದ.
ಕಳೆದಿದ್ದೇನೆ. ಒಂದು ಕಳೆದಿದ್ದೀರಿ. ಹೌದು. ಈಗ ನಮ್ಮಿಂದ ಆಗ್ಬೇಕಾದದ್ದು ಒಂದು ಉಪಕಾರ ಆಗ್ಬೇಕು. ಉಪಕಾರ ಹೌದು. ಏನು? ನನಗೆ ನನ್ನ ಲೋಕಕ್ಕೆ ಹೋಗಬೇಕಲ್ಲ. ಹಾ. ಹಾಗಿದ್ರೆ ದಾರಿ ಯಾವುದು ಹಾ. ಹೇಳ್ತೀಯಾ ನನಗೆ? ನಿನಗೆ ದಾರಿಯನ್ನು ತೋರಿಸಬೇಕು. ನನಗೊಂದು ದಾರಿ ತೋರಿಸಿ. ನಿನ್ನ Sari
ಬಯಸಲು ಪುಣ್ಯವರ್ಧನೆ ಪುಣ್ಯವರ್ಧನೆ ಎನ್ನ ಪುಣ್ಯವರ್ಧನೆ ಎನ್ನ ಪುಣ್ಯವರ್ಧನೆ ಮತ್ತೇನಲ್ಲ ಬೇಗ ದಾರಿ ಹೇಳು ನನಗೆ. ದಾರಿ ಹ, ದಾರಿ ದಾರಿ ನೀವು ತೋರಿಸ್ಬೇಕು ಈಗ ನನಗೆ. ದಾರಿ? ಹೌದು, ನನಗೆ ದಾರಿ ಗೊತ್ತಿಲ್ಲ ಅಂತ ಹೇಳ್ತೇನೆ. ನಾನು ಹೇಗೆ ನಿನಗೆ ದಾರಿ ತೋರಿಸುವುದು? ನಿಮ್ಗೆ ಯಾವ ದಾರಿ ಗೊತ್ತಿಲ್ಲ? ನನ್ನ ಪುರಕ್ಕೆ ಹೋಗುವಂತಹ ದಾರಿ. ನಿಮ್ಮ ಮನೆಯ ದಾರಿ ಗೊತ್ತಿಲ್ಲ? ಇಲ್ಲ. ಅದು ನನ್ನ ಮನದ ದಾರಿ ತಪ್ಪಿ ಹೋಗಿದೆ. ಏನಾಯ್ತು ಈಗ ನಿಂಗೆ? ಹಾ, ನನಗೆ ನಿಂತುಕೊಳ್ಳುವುದಕ್ಕಾಗುದಿಲ್ಲ. ಅಯ್ಯೋ, ಕುಳಿತುಕೊಳ್ಳುವುದಕ್ಕೂ ಆಗುದಿಲ್ಲ. ಮಲಗುವುದಕ್ಕೆ ಇದು ಸ್ಥಳವಾ? ಮತ್ತೆ ಯಾವುದು ಆಗುದಿಲ್ಲ ಅಂತ ಹೇಳಿದ್ರೆ ಏನು ಮಾಡುದು? ಅಯ್ಯೋ, ಹಾಗಲ್ಲ. ಮತ್ತೆ ಹೇಳುದು ಹ, ನಾನು ಹೇಗಿದ್ದೇನೆ? ನೀನು ಹೇಗಿದ್ದಿ? ಕನ್ನಡಿ ನೋಡಿಕೋ. ನಿಮ್ಮ ಕಣ್ಣಿಗೆ ಹೇಗೆ ಕಾಣ್ತದೆ? ಒಬ್ಬಳು ಹೆಣ್ಣಾಗಿ ಕಾಣಿಸ್ತಾ ಇತ್ತು. ದೇವ್ರೇ, ಈ ಗಂಡಸ ಹತ್ರ ಮಾತಾಡುದು ಬಹಳ ಬಿಟ್ಟು ಉಂಟು. ಹಾಗಲ್ಲ, ಮತ್ತೆ ನೋಡುದಕ್ಕೆ ನಾವು ಚಂದ ಇಲ್ವಾ? ನಿನಗೆ ತಂದ ಅಂತ ಅನಿಸಿದ್ದು ಸಾಕು.
ಬೇರೆಯವರಿಗೆ ಚಂದ ಕಟ್ಟಿಕೊಂಡು ನಿನಗೆ ಆಗುವುದೇ ಅಲ್ಲ. ಹಾಗಿದ್ರೆ ನೇರವಾಗಿ ಹೇಳ್ತೇನೆ. ಏನು ಓ ಅಲ್ಲಿ ನೋಡಿ, ಓ ಅಲ್ಲಿ ಕಟ್ಟಿರುವುದು ಯಾಕೆ? ಅಲ್ಲಿ ನೋಡ್ಬೇಕಿದ್ರೆ ದೂರದಿಂದ ಸಾಕಲ್ಲ. ಅಲ್ಲಿ ಹತ್ರ ಬಂದು ಕಾಣ್ತದೋ ಏನೋ ಅಂತೇಳಿ ಭಾವಿಸಿದೆ. ನನ್ನ ಮನೆಗೆ ಸರಿ ಉಂಟು. ಹೌದಾ? ಮತ್ತೇನಲ್ಲ, ಏನು ಮರೆಯಲ್ಲಿ ನಿಂತಿರುವಂತ ಅನಂಗ ಹ. ಪಂಚಶರಗಳನ್ನ ಹೂಗೋಲುಗಳನ್ನ ಹ್ಮ್ ನನ್ನ ಅಂಗಕ್ಕೆ ಎಸೆಯುತ್ತಾ ಇದ್ದಾನೆ. ವಿರಹ ವೇದನೆಯನ್ನ ಸಹಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ನಿನ್ನಲ್ಲಿ ಒಂದು ಮಾತು, ನನ್ನ ಮದುವೆ ನನ್ನ ಮದುವೆ ಆಗ್ತೀಯ ನೀನು? ಖಂಡಿತವಾಗಿಯೂ ಇಲ್ಲ. ಆ? ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಗುರುಕುಲಕ್ಕೆ ಬಂದವನು ನಾನು. ಈ ವೇಳೆಯಲ್ಲಿ ಅಲ್ಲ, ನನಗೆ ಏನ್ ಕಡಿಮೆ ಆಗಿದೆ ಅಂತ ಈಗ? ನಿನಗೆ ಕಡಿಮೆ ಆಗಿದೆ ಎನ್ನುವಂತಹ ಪ್ರಶ್ನೆ ಅಲ್ಲ. ಹೆಚ್ಚಾಗಿದೆ ಅಂತ? ನನಗೆ ಮಾಡುವಂತಹ ಕೆಲಸ ಬಹಳಷ್ಟಿದೆ. ಸಾಧಿಸಿ ಲೋಕದಲ್ಲಿ ಮೇಲು ಪಂಕ್ತಿಯಲ್ಲಿ ನಾನು ಇರಬೇಕು ಎನ್ನುವಂತಹ ಆಸೆ ನನಗೆ. ಸಾಧನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅಲ್ವಾ? ಹ. ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳಂತೆ, ನಿನ್ನಿಂದ ನಾನಿರ್ತೇನೆ. ಅಗತ್ಯ ಇಲ್ಲ. ನನಗೆ ನಾನೇ ಅಲ್ಲ, ನಾನೇ ಸಾಧಿಸುವೆ ಎನ್ನುವಂತಹ ಛಲ. ಅಲ್ಲಿಗೆ ಮದುವೆ ಆಗುದಿಲ್ವಾ? ಖಂಡಿತವಾಗಿಯೂ ಆಗುದಿಲ್ವಾ? ಖಂಡಿತವಾಗಿಯೂ ನೀನು ಹೋಗ್ತೀಯ ನೀನು? ಹೋಗ್ಬೇಕು. ಹೋಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ಒಮ್ಮಿಂದೊಮ್ಮೆ ಕತ್ತಲೆಯನ್ನು ಬಿಚ್ಚಿದವಳು ನಾನು. ಏನು? ನಿನಗೆ ಕಾಣದ ಹಾಗೆ ಓಡಿ ಹೋಗುತ್ತಿದ್ದೆ ನಾನು. ಯಾರು ನೀನು? ಅದೇಕೆ ನಿಲ್ಲಿಸ್ತೇನೆ? ಓಡಿ ಹೋಗುತ್ತೇನೆ. ಓಡಿ ಹೋಗುದಕ್ಕಾಗುದಿಲ್ಲ, ಗೊತ್ತಾಯ್ತಾ? ಯಾಕೆ? ಯಾಕೆ ಓಡಿ ಹೋಗುವುದಕ್ಕಾಗುವುದಿಲ್ಲ? ಇದ್ದಾರೆ ನಮ್ಮಲ್ಲಿ ಉರಗರು. ಯಾರು? ಉರಗ ಪಾಶ ಉಂಟು, ಅದರಿಂದ ಬಂದಿದ್ದೇನೆ ನಿನ್ನನ್ನು. ಬಂದಿಸ್ತೇನೆ. ಬಂದಿದ್ರೆ ಏನು ಮಾಡ್ತೀಯ ಗೊತ್ತಾ? ಏನ್ ಮಾಡ್ತೀಯ ನೀನು? ಈ ಲೋಕವನ್ನ ಸುಟ್ಟು ಭಸ್ಮಮಾಡಿ. ಅಬ್ಬಬ್ಬಬ್ಬಬ್ಬಬ್ಬ. ಏನ್ ಮಾಡ್ತೀಯ ನೀನು? ನಮ್ಮ ಲೋಕವನ್ನ ಸುಟ್ಟು ಭಸ್ಮ ಮಾಡಿ ಅನ್ನು. ನೋಡು, ಏನು? ಯಾವುದು ಬೇಡ, ಹ? ಸುಡುವುದು ಬೇಡ, ನಿನ್ನನ್ನು ಬಂಧಿಸುವುದೂ ಇಲ್ಲ. ನಾನು ನನ್ನನ್ನು ಮದುವೆ ಆಗ ಪುನಃ ಶುರುವಾಯ್ತಾ ಅದು? ಹೌದು. ಮತ್ತೆ ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ. ಆಗುದಿಲ್ವಾ? ಆಗುದಿಲ್ಲ ಅಂತ ನೀನೇನು ಮದುವೆ ಆಗುವಂತ ಅಗತ್ಯ ಇಲ್ಲ, ಗೊತ್ತಾಯ್ತಾ? ನಾನು ಮದುವೆ ಆಗ್ತೇನೆ ಅಂತಂದ್ರೆ ಸಾಲು ನಿಲ್ತಾರೆ, ಗೊತ್ತಾಯ್ತಾ? ಗಂಡಸರು. ಹೌದು. ಏನ್ ಮಾಡ್ತೀಯ ನೀನು? ನಮ್ಮ ಲೋಕವನ್ನು ಸುಡ್ತೀಯ. ಆಗಿದ್ದಾನೆ ಖಂಡಿತವಾಗಿಯೂ. ಏಯ್, ಏನು? ಹಾವಿನ ದ್ವೇಷ 12 ವರ್ಷ ಎನ್ನುವುದಾಗಿ ಹೇಳ್ತಾರೆ. ಆಹಾ. ಶಾಪ ಕೊಡ್ತೀನಿ ನಾನು. ನಿನ್ನ ಶಾಪ ನನಗೆಲ್ಲ ತಾಗುವುದಿಲ್ಲ. ನಾನು ನಿನ್ನ ದಾರಿ ತೋರಿಸಿದ್ರೆ ಹೋಗುವುದು. ತಾಗುದಿಲ್ವಾ? ಇಲ್ಲ. ಹೇಗಾಗುತ್ತದೆ? ವಿದ್ಯೆ ಮೊದಲ್ವ ನಿನಗೆ? ಕಲಿತಿರುವಂತ ವಿದ್ಯೆ ನಿನ್ನ ಕೊನೆಗಾಲದಲ್ಲಿ ಶಾಪವನ್ನು ಕೊಟ್ಟು ಹೋಗಿದ್ದಾಳೆ. ಆದ್ರೆ ಅವಳ ಶಾಪ ನನಗೆ ತಾಗುವುದಕ್ಕಂತೆ ಖಂಡಿತವಾಗಿಯೂ ಇಲ್ಲ. ಕಾಮಾಸುಗಳಂತಹ ಅವಳು ನನ್ನನ್ನು ಬಯಸಿದಳು, ಅವಳನ್ನು ನಾನು ತಿರಸ್ಕರಿಸಿದೆ. ಆಗ್ಲಿ, ಶಾಪ ಏನೂ ನನಗೆ ತಟ್ಟುವುದಿಲ್ಲ. ಆ ಕಾಳಿಕಾ ಮಾತೆಯನ್ನೇ ಭರಿಸುತ್ತಾ ಸಾಗುತ್ತೇನೆ ನಮ್ಮ
ಕಂಟಕರಾಗಿರುವಂತಹ ಜಟಾಸುರ ಬ್ರಾಹ್ಮಣರನ್ನ ಋಷಿಮುನಿಗಳನ್ನ ಪೀಡಿಸುತ್ತಾ ಅವರಿಗೆ ಕಂಟಕಪ್ರಾಯನಾಗಿದ್ದ. ಆಮೇಲೆ ಬ್ರಾಹ್ಮಣೋತ್ತಮರು ಬಂದು ಒಳಗನ್ನು ತೋಡಿಕೊಂಡರು. ಭೀಮಸೇನ ರಕ್ಷಿಸಬೇಕು ನಮ್ಮನ್ನ. ಅಣ್ಣನ ಅಪ್ಪಣೆಯನ್ನ ಪಡೆದು ನೇರವಾಗಿ ಅರಣ್ಯಕ್ಕೆ ಪ್ರವೇಶಿಸಿ ಜಟಾಸುರನ್ನು ಅಟ್ಟಿಸಿಕೊಂಡು ಹೋಗಿ ಮಡುಹಿದ್ದೇನೆ. ಆದರೆ ಲೋಕಕಂಟಕನಾಗಿರುವಂತಹ ಜಟಾಸುರ ಮಡಿದ ಎನ್ನುವಂತಹ ಸಂತೋಷ ಹೃದಯದಲ್ಲಿ ಇದೆ. ಆದರೆ ದೇಹದ ಹೊರಗೆ ಮಲಿನವಾಗಿ ಹೋಗಿದೆ. ಅವನೊಂದಿಗೆ ಹೋರಾಡುವಂತಹ ಸಂದರ್ಭದಲ್ಲಿ ಅವನ ದೇಹದಿಂದ ಸಿಡಿದಂತಹ ರಕ್ತ ಮಾಂಸ ಮಜ್ಜೆ ಈ ದೇಹ ಈ ರೀತಿ ಅಸಹ್ಯವಾಗಿ ಕಾಣುತ್ತಾ ಇದೆ, ರಕ್ತ ಖಚಿತವಾಗಿದೆ. ಹಾಗಾಗಿ ಶುಚಿಗೊಳಿಸಬೇಕಾದದ್ದು ಅನಿವಾರ್ಯ. ನೀರು ಬೇಕಲ್ಲ. ಈ ಅರಣ್ಯ ಪ್ರದೇಶದಲ್ಲಿ ಎಲ್ಲಿದೆ ನೀರು ಅಂತ ಹುಡುಕುತ್ತಾ ಬಂದಾಗ ಅದು ಅಲ್ಲಿ ಕಾಣುತ್ತಾ ಇದೆ ಚಿಕ್ಕ ಸರೋವರ. ಆ ಕೊಳದಲ್ಲಿ ಈ ನನ್ನ ದೇಹವನ್ನ ಶುಚಿಗೊಳಿಸುವುದಕ್ಕೋಸ್ಕರ ಸ್ನಾನ ಮಾಡುತ್ತೇನೆ. ಸಂಸ್ಕಾರವೇ ಅಲ್ಲದೆ ಹೋದ್ರೆ ಯಾವ ಕ್ಷೇತ್ರದಲ್ಲಿದ್ದೇವೆ ಆ ಕ್ಷೇತ್ರದ ನಿಯಮ ಏನು, ಅಲ್ಲಿ ಏನನ್ನ ಮಾಡಬೇಕು ಎನ್ನುವ ತಿಳುವಳಿಕೆ ಸಾಮಾನ್ಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು. ಈ ಪ್ರದೇಶ ಯಾವುದು, ಇಲ್ಲಿರುವಂತಹ ಆ ಪುಷ್ಕರಣಿಯ ಮಹಿಮೆ ಏನು ಎನ್ನುವುದನ್ನು ತಿಳಿದುಕೊಳ್ಳದೆ ಅದನ್ನ ಮೈಲಿಗೆ ಮಾಡುವುದಕ್ಕೆ ಹೊರಟಿದ್ದೀಯಲ್ಲ, ಸುಮ್ಮನೆ ಹೆಜ್ಜೆ ಹಿಂದಿಟ್ಟ ಸರಿ. ಅಧಿಕಾರ ನಿನಗಿದೇನೋ? ಅರಣ್ಯ ಪ್ರದೇಶದಲ್ಲಿ ಕಾಣುತ್ತಿರುವಂತಹ ಈ ಕೊಡ, ನಾನು ನನ್ನ ದೇಹ ಮಲಿನವಾಗಿದೆ ಎನ್ನುವ ಕಾರಣಕ್ಕಾಗಿ ಶುಚಿರ್ಭೂತನಾಗುವುದಕ್ಕೋಸ್ಕರ ಕೊಳಕ್ಕೆ ಇಳಿಯುವುದಕ್ಕೆ ಮುಂದಾದರೆ ಒಂದು ತಡೆಯುತ್ತಾ ಇದ್ದೀಯ. ಮೇಲಾಗಿ ಕೆಲವು ದುರ್ಮತಿ ಎನ್ನುವಂತಹ ಮಾತನಾಡ್ತಾ ಇದ್ದೀಯ. ಹೌದು ಮಗು, ನಾನು ಸಾಮಾನ್ಯವಾದ ವ್ಯಕ್ತಿ ಅಲ್ಲವೇ ಅಲ್ಲ. ಅಸಾಮಾನ್ಯವಾಗಿರುವಂತಹ ಕೂಳನನ್ನ ಬಡಿಸಿ ನಾನು ಲೋಕ ಕಲ್ಯಾಣಕಾರಕವಾಗಿರುವಂತಹ ಕಾರ್ಯವನ್ನು ಮಾಡಿ ಬಂದು ಈ ಕೊಳದಲ್ಲಿ ಸ್ನಾನ ಮಾಡುತ್ತಾ ಇದ್ದೇನೆ. ಈ ಕೊಳದಲ್ಲಿ ಮೀಯುವುದಕ್ಕೆ ನಿನ್ನ ಅಪ್ಪಣೆ ಬೇಕೆ? ನನ್ನ ಅಪ್ಪಣೆಯೂ ಬೇಕು, ನನ್ನ ಅಜ್ಜನ ಅಪ್ಪಣೆಯೂ ಬೇಕು. ಹೌದು, ಅಲ್ಲದೆ ಹೋದ್ರೆ ದೂರದಲ್ಲಿ ಕಾಣಿಸ್ತಾ ಉಂಟು ಸಪ್ತಲಿಂಗ ಕ್ಷೇತ್ರ. ಆ ದೇವಾಲಯಗಳಿಗೆ ಸಂಬಂಧಪಟ್ಟಂತಹ ಪುಷ್ಕರಣಿ ಇದು. ಇನ್ನು ಲೋಕ ಕಲ್ಯಾಣವೇ ಮಾಡಿದ್ರು ಮತ್ತೊಂದೇ ಮಾಡಿದ್ರು. ಹೋಗಿ ಸ್ನಾನ ಮಾಡಬೇಕಾದದ್ದು ಬೇರೆ ಯಾವುದಾದ್ರೂ ಆ ಸ್ಥಳದಲ್ಲಿ ಬಿಟ್ರೆ ಇಲ್ಲಲ್ಲ, ಇದು ದೇವರಿಗೆ ಸೇರಿದಂತಹ ಸ್ಥಳ. ಹಾಗಾಗಿ ಹೇಳುತ್ತೇನೆ, ಒಳ್ಳೆ ಮಾತಿನಲ್ಲಿ ಬಿಟ್ಟು ಹೋದ್ರೆ ಸರಿ, ಅಲ್ಲ ಅಂತಾದ್ರೆ ಮಕ್ಕಳಿಂದ ಪೆಟ್ಟು ತಿಂದು ಹೋಗ್ಬೇಕಾಗ್ತದೆ. ಎಲ್ಲ ಮಗುವೆ ಎಲ್ಲರ ಬಾಯಿಯು ಸಣ್ಣವೇ ಇರ್ತದೆ, ಅವಳ ಪರ ದೊಡ್ಡದಾಗಿರ್ತದೆ. ನೋಡು, ನಾನು ಸ್ನಾನ ಮಾಡುವಾಗ ಇಲ್ಲಿ ನಾನು ಶುಚಿರ್ಭೂತನಾಗುವುದಕ್ಕೆ ಇಳಿಯುವಾಗ ನೀನು ಯಾವುದೇ ರೀತಿ ತಡೆಯನ್ನು ತಂದ್ರೆ ನಾನು ಕೇಳುವುದಕ್ಕೆ. ಸ್ನಾನ ಮಾಡುವುದಕ್ಕೆ ಆಕ್ಷೇಪ ಇಲ್ಲ, ಮನೆಯಲ್ಲಿ ಮಾಡಿತ್ತು ಅಥವಾ ಸ್ನಾನ ಮಾಡುವ ಸ್ಥಳದಲ್ಲಿ ಮಾಡಿತ್ತು. ಈ ಸ್ಥಳದಲ್ಲಿ ಅಲ್ಲ ಅಂತ ಹೇಳಿದ್ರು. ಹೌದೇ, ಕುಡಿಯುವ ನೀರಿನ ಸ್ಥಳದಲ್ಲಿ ಯಾರಾದ್ರೂ ಸ್ನಾನ ಮಾಡ್ತಾರ? ಕುಡಿಯುವ ನೀರಿಗೆ ದೊಡ್ಡ ಪವನ ಕುಮಾರನು ಭಜರಿ ಕೇಳಿರಂತಾನ
ಅಯ್ಯೋ ಯಾರಯ್ಯ ನೀನು? ನೋಡಿದರೆ ನಿನ್ನಲ್ಲಿ 4 ಗುಣಗಳನ್ನ ಕಾಣುತ್ತಾ ಇದ್ದೇನೆ. ಕ್ಷಾತ್ರಿಯ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಇದ್ದೀಯೇ. ಅಷ್ಟೇ ಅಲ್ಲ, ರಾಕ್ಷಸಿಯ ತಾಮಸಿಯ ಗುಣವನ್ನ ಕಾಣುತ್ತಾ ಇದ್ದೇನೆ. ದೈವಿ ಬಲವುಳ್ಳವನು ನೀನು ಎಂಬುದನ್ನ ತಿಳಿಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಏನೋ ಪರಿಸರದ ಕಾಳಜಿಯಿಂದಲೋ ಏನೋ ಹೀಗೆ ಮುಂದುವರಿದು ಅವರನ್ನ ಪಡೆಯುತ್ತಾ ಒಂದು ಮನುಕುಲದ ಉದ್ಧಾರವನ್ನು ಮಾಡುವಂತಹ ಮಾನವೀಯ ಮೌಲ್ಯಗಳನ್ನ ಎತ್ತು ಹಿಡಿಯುವವನಂತೆಯೂ ಕಾಣುತ್ತಾ ಇದ್ದೀಯೆ. ಅಯ್ಯೋ, ನೀನು ಯಾಕೆ ಹೀಗೆ ಮಾಡುತ್ತಾ ಇದ್ದೀಯೆ? ಅವರೆಲ್ಲ ಕೊಲ್ಲುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ, ಯಾರು ನೀನು? ಬಹುದು ನೀನಾಡಿದ ಮಾತುಗಳು ಆ 4 ನನ್ನಲ್ಲಿ ಉಂಟೇ ಉಂಟು. ಅದಕ್ಕೆ ಬಲವಾದ ಕಾರಣವೂ ಉಂಟು. ಏನದು? ಹೇಳುವ ಅನಿವಾರ್ಯತೆ ನನಗಿಲ್ವ? ನನ್ನ ಶತ್ರುವಿನ ಸ್ಥಾನದಲ್ಲಿ ಬಂದು ಹೋರಾಟವನ್ನು ಕೊಟ್ಟವ ಅವ. ಅವನ ಪಕ್ಷದಲ್ಲಿ ಬಂದು ನಿಂತುಕೊಂಡು ಅವನಿಗೆ ಸಹಕಾರ ಕೊಡುವ ನೀನು ನಿನಗೆ ನನ್ನ ಪರಿಚಯ ಹೇಳುವ ಅಗತ್ಯ ಎಂತ? ಅಲ್ಲ, ಮಾಡಿದ ಪಾಪಕ್ಕಾಗಿ ಕೊಲ್ಲುವುದಕ್ಕೆ ಹೊರಟದ್ದು. ಅವ ಮಾಡಿದ ಪಾಪ ಸಾಯಲಿ, ನಿನ್ನ ಪ್ರಶ್ನೆಯೂ ಸಾಯಲಿ. ನಿಮಗೆ ಉತ್ತರ ಕೊಡುವುದಲ್ಲ, ನನಗೆ ಬೇಕಾದ Gabro
ಅಯ್ಯೋ, ಯಾರಯ್ಯ ನೀನು, ಯಾರಯ್ಯ? ಯಾಕೆಂದರೆ ಅದು ಯಾವುದೋ ಜನ್ಮದಲ್ಲಿ ಇರುವಂತಹ ಸಂಬಂಧವೋ ತಿಳಿಯಲಾಗಿದೆ. ಕಣ್ಣು ಕಾಣದನ್ನ ಕರಳು ಅರಿಯುವಂತೆ ಯಾಕೋ ನಿನ್ನ ಮೇಲೆ ಒಂದು ತೆರನಾದಂತಹ ಭಾವನೆ ಬದಲಾಗುತ್ತಿದೆಯಯ್ಯ. ಯಾವ ಜನ್ಮದ ಸಂಬಂಧವೋ ಏನೋ ಕಾಣೆ. ಹಾಗಾಗಿ ನೀನು ಹೊರಟು ನಿಂತೆ. ಆದರೆ ನಿನ್ನನ್ನ ನಾನು ತಿರುಗಿ ತಿರುಗಿ ನೋಡಿದೆ. ನೋಡಿದಂತಹ ಆ ನೋಟದಲ್ಲಿಯೇ ಯಾವುದೋ ತೆರನಾದಂತಹ ಸೆಳೆತಕ್ಕೆ ಗುರಿಯಾಗುತ್ತಾ ಇದ್ದೆ. ಬಹುಶಃ ನಿನಗೂ ಹೀಗೆಯೇ ಆಗಿರಬಹುದು. ಅದಕ್ಕಾಗಿ ನೀನು ನಿಂತಿದ್ದೀಯೇ ಎನ್ನುವುದು ನನ್ನ ಭಾವನೆ. ಅದು ನಿಜವೇ ಆಗಿದೆ. ಹೌದಾದರೆ ನಿನ್ನ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಇನ್ನೂ ನನಗೆ ಹೆಚ್ಚಾಗುತ್ತಾ ಇದೆಯಯ್ಯ. ಯಾರು ನೀನು? ಏನು? ಹೇಳು ಹೇಳು ಹೇಳು. ಪರಿಚಯ ಜನಗನೆನ್ನುವ ಭಾವದಿಂದಲೇ ಜನಗನೆನ್ನುವ ಭಾವದಿಂದಲೇ ಅರುವೆ ಜನಮನಾಥನ ಪ್ರೇಮ ಅಯ್ಯ ಮಹನೀಯನೇ, ನಿನ್ನನ್ನು ನೋಡಿದಾಗ ನಿನ್ನ ಮಾತುಗಳನ್ನ ಕೇಳುವಾಗ ನನಗೂ ಏನೋ ಒಂದು ವಿಧವಾದಂತಹ ವ್ಯಾಮೋಹ ಅಡ್ಡವಾಗುತ್ತಾ ಉಂಟು. ಆಗಿದೆಯಲ್ಲ. ಆ ಭಾವದಿಂದಲೇ ಹೇಳ್ತೇನೆ. ನನ್ನ ಸಂಪೂರ್ಣ ಪರಿಚಯವನ್ನು ಹೇಳಬೇಕು ಅಂತ ಆದ್ರೆ ಇದು ಈ ಆಶ್ರಮ ಪ್ರದೇಶದಲ್ಲಿ ವಾಸವಾಗಿರುವಂತಹ ವಿಜಯ ಮುನಿಗಳ ಶಿಷ್ಯ ನಾನು. ಈ ಆಶ್ರಮ ಪ್ರದೇಶವನ್ನ ಕಾಪಾಡಿಕೊಂಡು ಬರುತ್ತಾ ಇರುವಂತಹ ವ್ಯಕ್ತಿ ನಾನಾಗಿದ್ದೇನೆ. ನನ್ನ ವಂಶ ನಿನಗೆ ಗೊತ್ತಿರಬಹುದು, ಕೇಳಿರಬಹುದು ನೀನು. ಪವಿತ್ರವಾದಂತಹ ಚಂದ್ರವಂಶ. ಚಂದ್ರವಂಶ. ಆ ಚಂದ್ರವಂಶದಲ್ಲಿ ಹುಟ್ಟಿಕೊಂಡವರು ಪಾಂಡವರು 5. ಅವರಲ್ಲಿ ಶತಗಜ ಪ್ರಾಣಿ ಎಂದೆನಿಸಿಕೊಂಡಂತಹ ಭೀಮಸೇನನ ಕುರಿತು ಯಾವತ್ತಾದ್ರೂ ಕೇಳಿದ್ದೀಯ ನೀನು? ಕೇಳಿದ್ದೇನೆ ಕೇಳಿದ್ದೇನೆ. ಹಾಗಾದ್ರೆ ಅದೇ ಭೀಮನ ಮಗನಾದ ಘಟೋತ್ಕಚ ಹಾಗೂ ಮೌರ್ಯರ ಸಂಜಾತನೆ ನಾನು. ಬರ್ಭರಿಕ ಎನ್ನುವುದೇ ನನ್ನ ಹೆಸರು. ನೀನು ಬರ್ಭರಿಕ. ಮಗನೇ ನಿನ್ನನ್ನ ಹೀಗೆ ಸಂಬೋಧಿಸುವುದಕ್ಕೆ ಕಾರಣವಿದೆಯಯ್ಯ. ಆಶ್ಚರ್ಯವಾಗ್ತದೆ. ಎಷ್ಟು ಹೊತ್ತಿಗೆ ಅದನ್ನ ಉಚ್ಚರಿಸುತ್ತೇನೆ ಎನ್ನುವಂತಹ ತವಕ ನನ್ನದ್ದಾಗಿತ್ತು. ನಾಲಿಗೆಯ ತುದಿಯಲ್ಲಿ ಬಂದು ನಿಂತಿತ್ತಯ್ಯ. ನೀನು ಹೇಳಿದೆಯಲ್ಲ, ಪಾಂಡವರಲ್ಲಿ ಭೀಮ ಪುತ್ರ ಘಟೋತ್ಕಚ ಅವನ ಪೌತ್ರ ಅಂದರೆ ಭೀಮ ಪೌತ್ರನಾದಂತಹ ಏನಂದ ಹೆಸರು? ಬರ್ಬರೀಕ. ಬಹಳ ಸಂತೋಷವಾಯಿತು. ಯಾಕೆ ಗೊತ್ತಾಗ್ಲಿಲ್ಲ? ಮಗ ಅಂತ ಒಪ್ಪಿಕೊಂಡದ್ದು ಯಾಕೆ? ಅಂತಹ ಒಂದು ಉತ್ಕಟವಾದಂತಹ ಭಾವನೆ ನನ್ನಲ್ಲಿ ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಅಂದ್ರೆ ನೀವು ಮಗನೇ, ಮತ್ತೆ ನಾನು ಯಾರು ಅಲ್ಲವಯ್ಯ, ಆ ಭೀಮಸೇನನ ಮಗನಾದಂತಹ ಘಟೋತ್ಕಚ ಅಂದರೆ ನಾನೇ. ಅಪ್ಪ Oh
ಏನು ಮಗನೇ? ಈ ಪಾಪಿ ಮಗನನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು. ಅಲ್ಲದೆ ಹೋದ್ರೆ ಹಾ ಜನ್ಮಕ್ಕೆ ಕಾರಣೀಕರ್ತನಾದಂತಹ ನಿನ್ನ ಮೇಲೆ ಹಾ. ಖಡ್ಗವನ್ನೆತ್ತಿದ ಪಾಪಿ ನಾನಾಗಿರುವುದೇ ತಪ್ಪಾಯಿತಪ್ಪ, ತಪ್ಪಾಯಿತು. ಮಗನೇ, ಕೆಲವೊಂದು ಸಾರಿ ತಿಳಿಯದೆ ಹೀಗಾಗಿ ಹೋಗುದು ತಿಳಿಯದೆ ಆದದ್ದಲ್ಲ, ಅಲ್ವಾ? ಇಷ್ಟಕ್ಕೂ ಕಾರಣ ಆ ಪಾಪಿ ಅವನೇ ಮಾಡಿದ್ವಲ್ಲ. ಯಾಕೆ ನೀನು ಹಾಗೆ ಹೇಳ್ತಾ ಇದ್ದೀಯ ಆ ಮಗನೇ? ದುಷ್ಟನ ಕಾರಣದಿಂದಲೂ ಇಷ್ಟ ಆದದ್ದು. ಕೂಡದು ಮಗನೇ. ಒಂದು ಕಾರ್ಯವನ್ನು ಮಾಡುವುದಕ್ಕೆ ನಾವು ಮುಂದಾಗುವುದಕ್ಕಿಂತ ಮೊದಲು ಯೋಚಿಸಬೇಕು. ಏನು ಹೇಳ್ತಾ ಇದ್ದೀಯ? ನೀನು ಹೇಳ್ತಾ ತಿಳಿದುಕೊಂಡಿರುವುದು ಸಾಲದಯ್ಯ. ನಿಜವಾಗಿ ಏನಾಗಿದೆ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಆ ಭೀಮನ ನಾನು ಅಲ್ಲವಾ, ಭೀಮನ ಪೌತ್ರ ನಿನ್ನನ್ನೇ ಕರೆಯುವುದು. ಪುತ್ರನಾದಂತಹ ನಾನು ವಾತ್ಸಲ್ಯದಿಂದ ನಿನ್ನನ್ನು ತಬ್ಬಿಕೊಂಡೆ ಸರಿ. ಆದರೆ ಗೊತ್ತಿಲ್ವಾ ಮಗನೇ? ಮಾತನಾಡಿ ಬೇಡ ಹೋಗ. ಯಾಕಪ್ಪ, ಏನಾಯ್ತು ಈಗ? ಎಂತಹ ಕಾರ್ಯಕ್ಕೆ ಮುಂದಾದೆಯೋ ನೀನು? ತಪ್ಪಾಯ್ತಪ್ಪ, ಯಾಕೆ ಹೀಗೆ ಮಾಡ್ತೀರಿ? ಕ್ಷಣದ ಮೊದಲು ಮಗ ಎನ್ನುವಂತಹ ಮಗ ಸಿಕ್ಕಿದ ನನಗೆ ಎನ್ನುವಂತಹ ಭಾವನೆಯಲ್ಲಿ ನಾನು ಒಳಗಾದೆ ಸತ್ಯ. ಆದರೆ ನೀನು ಮಾಡಿದ್ದು ಸರಿ ಇಲ್ಲವಯ್ಯ. ಏನಪ್ಪ? ಮಾತನಾಡಬೇಡ ಹೋಗು. ಯಾಕಪ್ಪ, ಯಾಕೆ ಸಿಟ್ಟು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದನ್ನು ಸಿಟ್ಟು ಮಾಡಬಾರ್ದ? ಆ ದುಷ್ಟನ ಕಾರಣದಿಂದ ನೀವು ಸಿಟ್ಟು ಮಾಡುದು. ಕೂಡಲು ಆ ಪಾಪಿ ಯಾರಂತ ತಿಳಿದುಕೊಂಡೆ ನೀನು? ಯಾರವ? ಅವನೇ ಪಾಂಡವರಲ್ಲಿ ದ್ವಿತೀಯನಾಗಿ ಜನಿಸಿದಂತಹ ಭೀಮಸೇನ. ನಿನಗೆ ಅಜ್ಜ. ನನ್ನ ಅಜ್ಜ? ಹಾ. ನನ್ನ ಅಜ್ಜ? ಇವನೇ ಯಾಕೆ ಇಂತಹ ಹಾಸ್ಯವನ್ನ ಪ್ರದರ್ಶನ ಮಾಡಿಬಿಟ್ಟೆ? ಅಜ್ಜನನ್ನು ಪ್ರೀತಿಯಿಂದ ಮಾತಾಡಿಸುವ ಬದಲು ಆತನ ಎದುರು ಖಡ್ಗವನ್ನು ಹಿಡಿದನು ಈ ಮೊಮ್ಮಗ. ಬದುಕಿ ಏನು ಪ್ರಯೋಜನ? ಬದುಕಿ ಏನು ಪ್ರಯೋಜನ? ಇದಕ್ಕಿಂತ ಸಾಯುವುದೇ. ಮಗು ಅನರ್ಥಕ್ಕೆ ಗುರಿಯಾಗಬೇಡ. ಏನು ನಿಮ್ಮೊಳಗೆ ಮುಗಿದು ಹೋಯ್ತಾ ಇದು? ಏನು ಮಾಡುವುದು? ಆತ ಹೇಳುತ್ತಾನೆ, ನೀನು ನನ್ನ ಆತ್ಮಾರ್ಪಣೆಯನ್ನು ಮಾಡುವುದಕ್ಕೆ ಮುಂದಾಗಿದ್ದೀಯ. ಇದೋ ಈ ಖಡ್ಗದಿಂದ ಕೊರಳನ್ನ ಕೊಯ್ದುಕೊಳ್ಳುವುದಕ್ಕೆ ಅವ ಮಾಡಿದ ತಪ್ಪಿಗೆ ಸಾಯ್ತಾನಂತೆ. ಹೋಗಲಿಲ್ಲ. ಯಾರ ದೇಶದಿಂದಾಗಿ ತಪ್ಪು ಮಾಡಿದ್ದಾರೆ? ಅವ ಕೈ ಎತ್ತಿದ್ದು ಸರಿಯಾ? ಕೈಯೆತ್ತಿದ್ದು ಯಾರ ಮೇಲೆ? ನಮ್ಮ ಮೇಲೆ. ತಪ್ಪು ಮಾಡಿದ್ದು ನಮ್ಮಿಂದ ಆತ ತಪ್ಪು ಮಾಡಿದ್ದಾನೆ, ಹೌದಲ್ಲ? ಹಾ. ಈಗ ಶಿಕ್ಷೆ ಅವನೇ ಕೊಟ್ಟುಕೊಳ್ಳುವುದಾ? ಅದು ಅಲ್ಲೇ ಅಲ್ಲ, ಶಿಕ್ಷೆಯನ್ನು ನಾನು ಕೊಡಬೇಕು. ಹೇಳಿ, ನನ್ನ ದಶೆಯಿಂದಾಗಿ ನೀನು ತಪ್ಪು ಮಾಡಿದ್ದೀಯಾ? ಯಾವ ಶಿಕ್ಷೆ ಆದ್ರೂ ಅದನ್ನ ಸ್ವೀಕಾರ ಮಾಡಿ. ಶಿಕ್ಷೆ ಕೊಡುವವನು ನಾನು. ಏನೋ ನಿಮ್ಮ ತಂದೆ ಹೇಳುತ್ತಾನೆ ಅಂತ ನೀನು ಅವಳನ್ನೇ ಕೊಯ್ದುಕೊಳ್ಳುವುದಕ್ಕೆ ಈ ಒಂದು ಖಡ್ಗವನ್ನು ಎತ್ತಿದ್ಯಲ್ಲ ಮಗು. ಈ ದೇಹವನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಸರಿ ಅಲ್ಲವೇ ಅಲ್ಲ. ಆದರೆ ನಿನಗೆ ಕೊಡಬೇಕಾದಂತಹ ಶಿಕ್ಷೆ ನಾನು ಕೊಡುತ್ತೇನೆ, ಕೇಳು. ಕೊಡಿ. ಸರಿಯಾದ ಶಿಕ್ಷೆ. ಕೈಯನ್ನು ಮೇಲೆತ್ತು. ಕೈ ಮೇಲೆತ್ತು. ಮಗನೇ. ಮಗು, ಅಜ್ಜನಾಗಿರುವಂತಹ ನಾನು ಮೊಮ್ಮಗನಿಗೆ ಕೊಡುವ ಶಿಕ್ಷೆ ಇದು. ಮಗು, ಬಾಲ್ಯದಲ್ಲಿ ನೀವು ಚಿಕ್ಕವರಿರುವಾಗ ಈ ಎದೆಯ ಮೇಲೆ ನಿಮ್ಮನ್ನ ಕೂಡಿಸಿಕೊಂಡು ಆಟ ಆಡಿಸುವ ಭಾಗ್ಯ ಯೋಗ ನಮಗೆ ಇರುವ ಮಗು. ಹಾಗೆಂದ ಮಾತ್ರಕ್ಕೆ ನಿಮ್ಮ ತಂದೆಗೂ ಕೂಡ ಆ ಭಾಗ್ಯ ಸಿಗಲಿಲ್ಲ. ಮಕ್ಕಳು ಇರುವಾಗ ಅವರನ್ನ ಎತ್ತಿಕೊಂಡು ಎದೆಯ ಮೇಲೆ ಕುಳಿತುಕೊಳ್ಳಿಸಿಕೊಂಡು ಆಟ ಆಡುವಂತಹ ಆ ಒಂದು ಸಂತೋಷವನ್ನ ಕಾಣುವಂತಹ ಸುಖಭೋಗವನ್ನು ಅನುಭವಿಸುವಂತಹ ಯೋಗ ನಮಗಿಲ್ಲ. ನನ್ನ ತೋರು ಬೆರಳನ್ನ ಹಿಡಿದುಕೊಂಡು ನಿನ್ನನ್ನು ನಡೆಸುತ್ತಾ ಹೋಗುವಂತಹ ಒಂದು ಸಂತೋಷದ ಕ್ಷಣ ನಮಗೆ ತಪ್ಪಿ ಹೋಗಿದೆ. ಆಳೆತ್ತರಕ್ಕೆ ಬೆಳೆದು ನಿಂತಿದ್ದೀಯ ನೀನು. ಒಂದು ಮಾತನ್ನ ಹೇಳುತ್ತೇನೆ, ತಿಳಿಯದೇ ಮಾಡಿದರೆ ಅದು ಪ್ರಮಾದ, ತಿಳಿದು ಮಾಡಿದರೆ ಅದು ಅಪವಾದ, ಅದು ಅಪರಾಧ ಆಗುತ್ತದೆ. ಹಾಗಾಗಿ ನಾನು ಯಾರು ಎನ್ನುವುದನ್ನು ತಿಳಿಯದೆ ನೀನು ತಪ್ಪನ್ನು ಎಸಗಿದ್ದೀಯ. ನೀನು ಹೇಳುವುದು ಯೋಗ್ಯವೇ ಆಗಿದೆ. ದೇಹವೆಲ್ಲವೂ ಮಲಿನವಾಗಿದೆ ಎನ್ನುವ ಕಾರಣಕ್ಕಾಗಿ ಕೊಳಕಿಳಿಯುವುದಕ್ಕೆ ಮುಂದಾದ ನನ್ನನ್ನು ತಡೆದು ನನ್ನೊಂದಿಗೆ ಹೋರಾಡುವುದಕ್ಕೆ ಸಿದ್ಧನಾದಿಯಲ್ಲ. ನಮ್ಮ ವಂಶದ ಕುಡಿಯಾಗಿ ನೀನು ಹುಟ್ಟಿದ್ದು ಸಾರ್ಥಕ. ಪವಿತ್ರವಾದಂತಹ ಪುಣ್ಯ ಜಲವನ್ನ
ಮಲಿನಗೊಳಿಸಬಾರದು ಎನ್ನುವುದನ್ನು ತಡೆಯುವುದಕ್ಕೆ ಮುಂದಾಗಿದ್ದೀಯ. ಮಗು ಸಂತೋಷವಾಗ್ತಾ ಇದೆ. ಆದರೆ ಈ ನಿನ್ನ ಸುಖ ಸಂತೋಷ ಈ ಒಂದು ಔನ್ನತ್ಯವನ್ನು ನಾವಿಬ್ಬರು ನೋಡಿ ಸಂತೋಷ ಪಡಬೇಕಿತ್ತು. ಅದು ಇಲ್ಲಿಯವರೆಗೆ ಆಗಲಿಲ್ಲ. ಈಗ ಸಿಕ್ಕಿದೆ ಆ ಒಂದು ಸಂದರ್ಭ. ಈ ಅವನಿ ಸಂಗಮದಲ್ಲಿ ನಮ್ಮ ಮೂವರ ಒಂದು ಸಂಗಮ ಆಗಿ ಹೋಯಿತು ನೋಡು. ಮಗು, ಇದು ನಿನ್ನ ತಂದೆ, ಅವನ ತಂದೆ ನಾನು, ನನ್ನ ಪೌತ್ರ ನೀನು. ಈ ಭೀಮ ಪೌತ್ರನ ಒಂದು ಉನ್ನತಿಯನ್ನ ಬಯಸುವವರು ನಾವು. ನಿನ್ನ ಯೋಗ ಭಾಗ್ಯವನ್ನ ಆಶಿಸುವವರು, ಆಶೀರ್ವದಿಸುವವರು ನಾವು. ಮಗು ಬೆದರಬೇಕಾದದ್ದಿಲ್ಲವೇ ಇಲ್ಲ. ಇಷ್ಟೇ ಜನ ಅಲ್ಲ, ಇನ್ನೂ ಅನೇಕ ಅಜ್ಜಂದಿರಿದ್ದಾರೆ. ಹಿರಿಯ ಅಜ್ಜ ಇದ್ದಾನೆ. ಅಜಯ, ನೀನು ಅಪ್ಪನು ಎಷ್ಟು ಮಾತಾಡಿದ್ರೇನು, ನಾನು ಎಷ್ಟು ಮಾತಾಡಿದ್ರೇನು, ಕೊನೆಯಲ್ಲಿ ಹೇಳಿದ್ರಲ್ಲ ಅಜ್ಜ ಅಂತ, ಇನ್ನೂ ಅಜ್ಜ ಇದ್ದಾನೆ ಅಂತ. ಹೌದು ಹೌದು. ಇನ್ನೂ ಇರುವ ಅಜ್ಜ ಬರಲಿ ಅಂತಲೇ ಇಷ್ಟೆಲ್ಲ ಕಾಯ್ತಾ ಇದ್ದದ್ದಲ್ವಾ. ಹಾಗಾಗಿ ಆ ಕಡೆಗೆ